ಬಳ್ಳಾರಿಯಲ್ಲಿ ಶೂಟೌಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ತರಾಟೆ ಬೆನ್ನಲ್ಲೇ ಇದೀಗ ಈ ಒಂದು ಸ್ಥಳಕ್ಕೆ ಜಮೀರ್ ಅಹ್ಮದ್ ಅವರು ಭೇಟಿ ಕೊಡ್ತಿದ್ದಾರೆ. ಕೈಕಮಲ ಗಲಾಟೆ ಬೆನ್ನಲ್ಲೇ ಇದೀಗ ಬಳ್ಳಾರಿಗೆ ಉಸ್ತುವಾರಿ ಸಚಿವರು ಭೇಟಿ ಕೊಡ್ತಿದ್ದಾರೆ. ಸಿಎಂ ಸೂಚನೆ ಹಿನ್ನೆಲೆ 2 ದಿನ ಜಮೀರ್ ಅಹ್ಮದ್ ಖಾನ್ ಭೇಟಿ ಕೊಡ್ತಾರೆ ಬಳ್ಳಾರಿಗೆ. ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಬಳ್ಳಾರಿ ಉಸ್ತುವಾರಿ ಸಚಿವರು, ಇನ್ಚಾರ್ಜ್ ಮಿನಿಸ್ಟರ್. ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮನೆಗೆ ಭೇಟಿ ಕೊಡ್ತಾರೆ ಸಚಿವ ಜಮೀರ್ ಅಹ್ಮದ್. ಜಮೀರ್ ಜೊತೆ ಹಲವು ಕಾಂಗ್ರೆಸ್ ಶಾಸಕರು, ನಾಯಕರಿಂದ ರಾಜಶೇಖರ್ ಕುಟುಂಬಸ್ಥರ ಭೇಟಿಯಾಗುತ್ತೆ. ರಾಜಶೇಖರ ತಾಯಿ ಹಾಗೂ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿದ್ದಾರೆ ಕೈ ನಾಯಕರು. ಅಷ್ಟೇ ಅಲ್ಲದೆ ಬಳ್ಳಾರಿ ಸ್ಥಳೀಯ ಶಾಸಕರು, ನಾಯಕರನ್ನ ಸೇರಿಸಿ ಪರಿಸ್ಥಿತಿಯನ್ನ ಹೇಗೆ ಸುಧಾರಿಸೋದು ಈ ಕುರಿತು ಚರ್ಚೆ ಕೂಡ ಮಾಡ್ತಾರೆ. ರಾಜಶೇಖರ್ ಕುಟುಂಬಕ್ಕೆ ಒಂದಷ್ಟು ಪರಿಹಾರವೂ ಕೊಡ್ತಾರೆ ಜಮೀರ್ ಅಹ್ಮದ್. ಸಿಎಂ ಸಿದ್ದರಾಮಯ್ಯ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈಗಾಗಲೇ ಉಸ್ತುವಾರಿ ಸಚಿವರಿಗೆ. ಇದರ ಬೆನ್ನಲ್ಲೇ ಇದೀಗ ಸಚಿವ ಜಮೀರ್ ಅಹ್ಮದ್ ಖಾನ್ ಈ ಒಂದು ಬಳ್ಳಾರಿಗೆ ಭೇಟಿ ಕೊಡಲಿದ್ದಾರೆ. ಸಿಎಂ ಸೂಚನೆ ಹಿನ್ನೆಲೆ ಸುಮಾರು 2 ದಿನ ಜಮೀರ್ ಅಹ್ಮದ್ ಖಾನ್ ಭೇಟಿ ಕೊಡ್ತಾರೆ. ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಬಳ್ಳಾರಿ ಉಸ್ತುವಾರಿ ಸಚಿವರು ಆಗಿದ್ದಾರೆ. ಮೃತ ಕಾಂಗ್ರೆಸ್ ಕಾರ್ಯಕರ್ತ ಏನಿದ್ದಾರೆ ರಾಜಶೇಖರ್, ಇವ್ರ ಮನೆಗೆ ಭೇಟಿ ಕೊಟ್ಟು ಇವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾರೆ. ತದನಂತರ ಅವರಿಗೆ ಒಂದಷ್ಟು ಪರಿಹಾರವೂ ಕೊಡುವಂತ ಸಾಧ್ಯತೆ ಇದೆ. ಈಗಾಗಲೇ ಯಾವಾಗ ಈ ಒಂದು ಘಟನೆ ಎಲ್ಲವೂ ಕೂಡ ನಡೀತು, ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ಯಾವಾಗ ಬಂದಿತ್ತು, ಅದೇ ಸಂದರ್ಭದಲ್ಲಿ ಬಳ್ಳಾರಿಯ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹ್ಮದ್ ಖಾನ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಮನೆಗೆ ಭೇಟಿ ಕೊಟ್ಟಿರ್ತಾರೆ ಈ ಕುರಿತು ಚರ್ಚೆ ಮಾಡಲಿಕ್ಕೆ. ಅದೇ ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಏನ್ ನಡೀತಾ ಇದೆ, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ, ಪೊಲೀಸರು ಏನ್ ಮಾಡ್ತಾ ಇದ್ರು ಆ ಟೈಮಲ್ಲಿ, ಎಲ್ಲಿದ್ರು ಎಲ್ಲರೂ? ಸುಮಾರು 2 ರಿಂದ 3 ಗಂಟೆಗಳ ಕಾಲ ಆದರೂ ಕೂಡ ಆ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಭೇಟಿ ಕೊಡಲಿಲ್ಲ. ಇಷ್ಟೊಂದು ಬೇಜವಾಬ್ದಾರಿ ಯಾಕೆ? ಕೇವಲ ಒಂದೇ ಒಂದು ಸಣ್ಣ ಗಲಾಟೆಯಿಂದ ಒಬ್ರು ಪ್ರಾಣ ಹೋಗ್ಬೇಕಿತ್ತ? ಇಷ್ಟು ದೊಡ್ಡ ಮಟ್ಟಕ್ಕೆ ಗದ್ದಲ ಆಗ್ಬೇಕಿತ್ತ ಅಂತ ಹೇಳಿ ಗರಂ ಆಗಿದ್ರು ಸಿಎಂ ಸಿದ್ದರಾಮಯ್ಯ. ತದನಂತರ ಯಾವಾಗ ಶಾಸಕ ನಾರಾ ಭರತ್ ರೆಡ್ಡಿ ಅವರಿಗೆ ಫೋನ್ ಮಾಡಿ ಮಾತಾಡ್ಲಿಕ್ಕೆ ಫೋನ್ ಕೊಡಕ್ ಹೋದ್ರೆ ಆ ಸಂದರ್ಭದಲ್ಲಿ ಇಲ್ಲ, ನಾನು ಮಾತಾಡೋದಿಲ್ಲ ಅಂತಲೂ ಹೇಳಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಹಾಗಂತ ಮಾಹಿತಿ ಇದೆ. ಹಾಗಾಗಿ ಇದೀಗ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಇದಾದ ನಂತರ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಕೂಡಲೇ ಆ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತೀನಿ, ತದನಂತರ ಯಾರೇ ಇರಲಿ, ಗುಂಡು ಯಾರೇ ಹಾರಿಸಿರಲಿ ಅಥವಾ ಯಾವ ಪಕ್ಷದವರೇ ಇರಲಿ, ಏನೇ ಇರಲಿ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅನ್ಯಾಯವಾಗಿ ಒಂದು ಪ್ರಾಣ ಹೋಗಿದೆ, ತನಿಖೆ ಆಗೇ ಆಗುತ್ತೆ. ಎಲ್ಲವೂ ಕೂಡ ಸರಿಯಾದಂತಹ ರೀತಿಯಲ್ಲೇ ನಾವು ತನಿಖೆಯನ್ನ ಮಾಡಿಸ್ತೀವಿ, ಸ್ಥಳಕ್ಕೆ ಭೇಟಿ ಕೊಡ್ತೇನೆ ಅಂತ ಹೇಳಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿದ್ರು. ಅದರಂತೆ ಇದೀಗ ಒಂದು ಕಡೆ ಸಿಎಂ ಸೂಚನೆ, ಮತ್ತೊಂದು ಕಡೆ ಇಷ್ಟೊಂದು ಗದ್ದಲ ಗಲಾಟೆ. ಹಾಗಾಗಿ ಇದೀಗ ಸುಮಾರು 2 ದಿನಗಳ ಕಾಲ ಬಳ್ಳಾರಿಗೆ ಇದೀಗ ಸಚಿವ ಜಮೀರ್ ಅಹ್ಮದ್ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಕನಿಷ್ಠ ಪಕ್ಷ ಹೇಗೆ ಈ ಒಂದು ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸೋದು, ಸುಧಾರಿಸೋದು ಎಲ್ಲವೂ ಕೂಡ ಚರ್ಚೆ ಮಾಡ್ತಾರೆ. ತದನಂತರ ಕಾಂಗ್ರೆಸ್ ಕಾರ್ಯಕರ್ತ ಈ ಒಂದು ಶೂಟೌಟ್ ಅಲ್ಲಿ ಏನ್ ಮೃತಪಟ್ಟಿದ್ರು, ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು, ಅವರ ಮನೆಗೆ ಭೇಟಿನೂ ಕೊಡಲಿದ್ದಾರೆ. ಭೇಟಿ ಕೊಟ್ಟು ಸಾಂತ್ವನ ಕೂಡ ಹೇಳಲಿದ್ದಾರೆ. ತದನಂತರ ಅವರಿಗೆ ಒಂದಷ್ಟು ಪರಿಹಾರವೂ ಕೂಡ ಕೊಡಲಿದ್ದಾರೆ. ಹಾಗಾಗಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಮ್ಮ ಪ್ರತಿನಿಧಿ ನಾಗರಾಜ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ನಾಗರಾಜ್, ನೋಡ್ತಾ ಇದ್ದೀವಿ ಈ ಒಂದು ಬಳ್ಳಾರಿ ಶೂಟೌಟ್ ಪ್ರಕರಣ ಯಾವ ಮಟ್ಟಕ್ಕೆ ತಾರಕಕ್ಕೆ ಏರ್ತಾ ಇದೆ. ಇದೆಲ್ಲವೂ ಕೂಡ ಆಲ್ಮೋಸ್ಟ್ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಇದೇ ರಾಜಕೀಯದಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ರಾಜಕೀಯದಲ್ಲಿ ಏನೋ ಸಣ್ಣ ಪುಟ್ಟ ಗಲಾಟೆಗಳಾಗುತ್ತೆ ಅಥವಾ ಮತ್ತೊಂದಾಗುತ್ತೆ ಅಂತ ಹೇಳಿ ಕೇಳ್ಪಟ್ಟಿದ್ವಿ. ಆದ್ರೆ ಇದೀಗ ಒಬ್ಬರ ಪ್ರಾಣವೇ ಹೋಗಿದೆ. ಹಾಗಾಗಿ ಇದೀಗ ಸಚಿವ ಜಮೀರ್ ಅಹ್ಮದ್ ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ. ಬಳ್ಳಾರಿ ಉಸ್ತುವಾರಿ ಸಚಿವರು ಇದೀಗ ಭೇಟಿ ಕೊಡ್ತಿದ್ದಾರೆ. ಆದ್ರೂ ಕೂಡ ಇದೀಗ ಏನ್ ತನಿಖೆ ನಡೀತಾ ಇದೆ, ಪೊಲೀಸರು ಏನ್ ತನಿಖೆ ನಡೆಸ್ತಾ ಇದ್ದಾರೆ, ಗುಂಡು ಯಾರ್ದು ಅಥವಾ ಬುಲೆಟ್ ಯಾರ್ದು, ಈಗಾಗಲೇ ಗನ್ಮ್ಯಾನ್ಗಳು ಕೂಡ ನಾಪತ್ತೆ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಏನಾಗಬಹುದು ಮುಂದೆ, ಇದ್ರೆಲ್ಲ ಹಿಂದೆ ಯಾರಿದ್ದಾರೆ ಅಂತ? ರೋಶಿನಿ, ಇದು ಏನು ಬಳ್ಳಾರಿಯಲ್ಲಿ ಮನೆ ಏನು ವರ್ಷದ ಆರಂಭದ ದಿನದಲ್ಲಿ ನಡೆದಂತ ಏನು ಒಂದು ಗುಂಪು ಗಲಭೆ ಮತ್ತೆ ಒಂದು ಶೂಟೌಟ್ ಪ್ರಕರಣ ಏನಿದೆ, ಈ ಒಂದು ಪ್ರಕರಣ ಇವತ್ತು ಇಡೀ ಸರ್ಕಾರವನ್ನೇ ತಲೆ ತಗ್ಗಿಸುವಂತೆ ಮಾಡಿರತಕ್ಕಂತ ಪ್ರಕರಣ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲ ಗ್ಯಾರಂಟಿಗಳನ್ನ ಕೊಡೋದ್ರ ಮೂಲಕ ಒಂದು ಜನಪ್ರಿಯ ಸರ್ಕಾರ ಅಂತ ಹೇಳಿ ಏನು ಹೇಳ್ಕೊಳ್ತಾ ಇತ್ತು. ಇವತ್ತು ನಿಜಕ್ಕೂ ಕೂಡ ಏನು ಬಳ್ಳಾರಿಯಲ್ಲಿ ನಡೆದಂತಹ ಘಟನೆಯಿಂದ ಇಡೀ ಸರ್ಕಾರವೇ ಇವತ್ತು ತಲೆ ತಗ್ಗಿಸುವಂತಹ ಒಂದು ಘಟನೆ ಇದಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ
ಒಂದು ಕ್ಷುಲ್ಲಕ ಕಾರಣಕ್ಕೆ ಒಂದು ವಾಲ್ಮೀಕಿ ಪುತ್ಥಳಿ ಅನಾವರಣದ ಒಂದು ಬ್ಯಾನರ್ ಕಟ್ಟುವಂತ ವಿಚಾರದಲ್ಲಿ ಆರಂಭವಾದಂತ ಜಗಳ ಕಡೆಯಲ್ಲಿ ಒಬ್ಬ ಕಾರ್ಯಕರ್ತನ ಒಂದು ಪ್ರಾಣ ತೆಗೆದುಕೊಳ್ಳುವುದರಲ್ಲಿ ಇವತ್ತು ಅವಸಾನವನ್ನ ಕಂಡಿರ್ತಕ್ಕಂಥದ್ದು. ಅದಲ್ಲದೆ ಇಡೀ ಒಂದು ಬಳ್ಳಾರಿ ಜಿಲ್ಲೆಯ ಎಲ್ಲ ವಾಲ್ಮೀಕಿ ಸಮುದಾಯದ ಪ್ರಮುಖರು ಸೇರಿ ಒಂದು ಹಬ್ಬದ ರೀತಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಬೇಕಾಗಿದ್ದಂತ ಒಂದು ಸಮಾರಂಭ ಕಾರ್ಯಕ್ರಮ ಕೂಡ ಇವಾಗ ಸರ್ಕಾರದ ನಿರ್ಧಾರದಿಂದ ಮುಂದಕ್ಕೆ ಹೋಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಒಂದು ಕಡೆಗೆ ಸರ್ಕಾರದ ಜೊತೆಗೆ ಆ ಒಂದು ಜನಾಂಗಕ್ಕೂ ಕೂಡ ಬಹಳ ಒಂದು ಸಹಿಸಿಕೊಳ್ಳಾರ್ದಂತ ಒಂದು ನೋವಾಗಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಏನೋ ಜನಪ್ರತಿನಿಧಿಗಳ ಹಿಂಬಾಲಕರು ನಡೆದುಕೊಂಡಂತಹ ಒಂದು ರೀತಿನೇ ಕಾರಣ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ಸ್ವಲ್ಪ ಬಾಯಿ ಮಾತಿನಲ್ಲೇನೆ ಬಗೆಹರಿಬಾದಂತ ಒಂದು ಪ್ರಕರಣವನ್ನ ಅದನ್ನ ರಂಪ ಮಾಡಿ ಮತ್ತೆ ಗಾಳಿಯಲ್ಲಿ ಗುಂಡು ಹಾರಿಸೋದ್ರ ಮೂಲಕ ಏನು ಈ ಒಂದು ಗಲಾಟೆಯನ್ನ ಇದು ಮಾಡಿದ್ರು. ಇದರಿಂದ ಇಡೀ ಒಂದು ವ್ಯವಸ್ಥೆನೇ ಇವತ್ತು ಅಲ್ಲೋಲ ಕಲ್ಲೋಲ ಆಗಿರ್ತಕ್ಕಂಥದ್ದು. ಇಡೀ ಬಳ್ಳಾರಿ ಗಣಿನಗರಿ ಇವತ್ತು ವಾತಾವರಣ ಪ್ರಕ್ಷುಬ್ಧ ಇದೆ, ಬೂದಿ ಮುಚ್ಚಿದ ಕೆಂಡದಂತೆ ಇರತಕ್ಕಂಥದ್ದು ಸತ್ಯ. ಹಾಗಾಗಿನೇ ಸರ್ಕಾರ ಈ ಒಂದು ಗುಪ್ತಚರ ಮಾಹಿತಿಯನ್ನ ಪಡೆದು ಆ ಒಂದು ಕಾರ್ಯಕ್ರಮವನ್ನ ಮುಂದೆ ಹಾಕಿರ್ತಕ್ಕಂಥದ್ದು. ಇವಾಗ ಏನು ಮೃತ ರಾಜಶೇಖರ್ಗೆ ಒಂದು ಸಿಡಿದಂತ ಗುಂಡು ಅದು ಏನು ಸತೀಶ್ ರೆಡ್ಡಿ ಅವರ ಒಂದು ಖಾಸಗಿ ಗನ್ಮೆನ್ಗಳು ಇಂದ ಸಿಡಿದಂತ ಗುಂಡಾಗಿದೆ ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಅವ್ರ ಪೇಜಲ್ಲಿ ಹಾಕೊಂಡಿರ್ತಕ್ಕಂಥದ್ದು. ಮತ್ತೆ ಅದನ್ನು ಕೂಡ ಅವರು ತನಿಖೆಗೆ ಆದೇಶ ಮಾಡಿರ್ತಕ್ಕಂಥದ್ದು. ಯಾರ ಒಂದು ಇದರಿಂದ ನಡೆದಿದೆ ಅಂತಕ್ಕಂಥದ್ದನ್ನ ನಾನು ತನಿಖೆಗೆ ಆದೇಶ ಮಾಡಿದ್ದೀನಿ ಅಂತ ಸ್ವತಃ ಮುಖ್ಯಮಂತ್ರಿಗಳ ಒಂದು ಪತ್ರಿಕೆ ಹೇಳಿಕೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಆ ಬೆನ್ನಲ್ಲೇ ಈಗ ಏನು ಸತೀಶ್ ರೆಡ್ಡಿ ಬೆಂಗಾವಲು ಪಡೆಯ ಏನು ಖಾಸಗಿ ಗನ್ಮೆನ್ಗಳಿದ್ರು ಅವರ ಒಂದು 5 ಗನ್ಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮತ್ತೆ ಆ ಮೃತನ ರಾಜಶೇಖರ್ ಬಾಡಿಯಲ್ಲಿ ಸಿಕ್ಕಂತಹ ಬುಲೆಟ್ ಅನ್ನು ಕೂಡ ವಶಕ್ಕೆ ಪಡೆದಿದೆ. FSL ನ ವರದಿ ಈಗಾಗಲೇ ಪೊಲೀಸರ ಕೈ ಸೇರಿರ್ತಕ್ಕಂಥದ್ದು. ಹಾಗಾಗಿ ಈಗ ಏನು ಇದೀಗ ಬಂದಂತ ಸುದ್ದಿ ಏನು ಸತೀಶ್ ರೆಡ್ಡಿ ಅವರ ಅಂಗರಕ್ಷಕರಿದ್ರು ಅವರು 5 ಜನರಲ್ಲಿ 4 ಜನರು ಈಗ ನಾಪತ್ತೆ ಆಗಿದ್ದಾರೆ ಅನ್ನತಕ್ಕಂಥದ್ದನ್ನ ಕೂಡ ಈಗ ಬಲ್ಲ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಪೊಲೀಸರು ಬಹಳ ಒಂದು ನಿಷ್ಪಕ್ಷಪಾತವಾದ ತನಿಖೆ ಮಾಡಬೇಕು, ಇದರಲ್ಲಿ ಪ್ರಕರಣದ ಯಾರೇ ಆರೋಪಿಗಳಿದ್ರು ಅವರನ್ನ ನಾವು ಬಂಧಿಸ್ತೀವಿ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ಇವತ್ತು ಒಂದು ಕಾರ್ಯಾಚರಣೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಇವತ್ತು ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವರು ಬಳ್ಳಾರಿ ಮತ್ತು ವಿಜಯನಗರ, ಅವರು ಇವತ್ತು ಆಗಮಿಸ್ತಾ ಇದ್ದಾರೆ. ಹಾಗೆ ರೇವಣ್ಣ ಸೇರಿದಂತೆ ಇತರೆ ಕಾಂಗ್ರೆಸ್ ನಾಯಕರುಗಳು ಕೂಡ ಇವತ್ತು ಬಳ್ಳಾರಿಗೆ ಭೇಟಿ ನೀಡಿ ಇಲ್ಲಿನ ಒಂದು ಪ್ರಕರಣದ ಒಂದು ಸತ್ಯಾಸತ್ಯತೆಯನ್ನ ಕೂಡ ಅವರು ತಿಳಿದು ಅದನ್ನ ಮುಖ್ಯಮಂತ್ರಿಗಳಿಗೆ ಮತ್ತೆ ಸರ್ಕಾರಕ್ಕೆ ವರದಿ ಒಪ್ಪಿಸುವವರಿದ್ದಾರೆ. ಒಟ್ಟಾರೆಯಾಗಿ ಬಳ್ಳಾರಿ ಗಣಿನಾಡಿನಲ್ಲಿ ಕಳೆದ 2 ದಶಕಗಳಿಂದ ಶಾಂತವಾಗಿದ್ದಂತ ನಗರ ಈ ಒಂದು ಪ್ರಕರಣದಿಂದಾಗಿ ಇವತ್ತು ಬಹಳ ಒಂದು ಸೆನ್ಸಿಟಿವ್ ಇದಾಗಿ ಇವತ್ತು ರೂಪುಗೊಂಡಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇದು ಪೊಲೀಸ್ ವ್ಯವಸ್ಥೆಯ ಒಂದು ವೈಫಲ್ಯ ಅಂತಾನೆ ಹೇಳ್ಬೋದು. ಹಾಗಾಗಿನೇ ನೂತನವಾಗಿ ಅವತ್ತೇ ಒಂದು ಅಧಿಕಾರ ತೆಗೆದುಕೊಂಡಂತ SP ಅವರನ್ನ ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಅದಲ್ಲದೆ ಇನ್ನ 2 ಪೊಲೀಸ್ ಅಧಿಕಾರಿಗಳನ್ನು ಕೂಡ ಅಮಾನತಲ್ಲಿ ಇಡ್ತಕ್ಕಂತ ಅದ್ರ ಬಗ್ಗೆ ಇಲಾಖೆ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದೆ. ಯಾಕಂತಂದ್ರೆ ಸೂಕ್ತ ಸಮಯದಲ್ಲಿ ಎಚ್ಚರಿಕೆ ತೆಗೆದುಕೊಂಡು ಒಂದು ಮಾಬನ ಅವಾಯ್ಡ್ ಮಾಡಿದ್ರೆ ಈ ಒಂದು ಘಟನೆ ನಡೀತಾ ಇದ್ದಿಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂತ ವಿಚಾರ. ಒಟ್ಟಾರೆಯಾಗಿ ಇವತ್ತು ಏನು ಗಣಿನಾಡು ಬಳ್ಳಾರಿಯಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕೆ ಏನು ಉತ್ತರ ಪ್ರದೇಶ, UP ಈ ಭಾಗಗಳಲ್ಲಿ ಈಗ ಆಗುತ್ತೆ ಅಂತ ಹೇಳಿ ಜನರು ಕೇಳ್ತಾ ಇದ್ರು. ಈ ದುರಂಧರ್ ಸಿನಿಮಾವನ್ನು ಕೂಡ ನಾಚಿಸುವ ರೀತಿಯಲ್ಲಿ ಏನು ಗನ್ಫೈರ್ ಆಗಿದೆ. ಇದರಿಂದ ನಿಜಕ್ಕೂ ಒಂದು ಬೇರೆ ರಾಜ್ಯಗಳಿದ್ದಂತ ಒಂದು ಗನ್ ಸಂಸ್ಕೃತಿ ಬಳ್ಳಾರಿಗೆ ಕೂಡ ಕಾಲಿಡ್ತಾ ಅಂತಕ್ಕಂತ ಒಂದು ಆತಂಕ ಇಲ್ಲಿ ಕಾಣ್ತಾ ಇದೆ. ಒಂದು ಸ್ವಚ್ಛ ರಾಜಕಾರಣಕ್ಕೆ ಮತ್ತೆ ಒಂದು ಒಳ್ಳೆಯ ಒಂದು ರಾಜಕಾರಣಕ್ಕೆ ಹೆಸರಾಗಿದ್ದಂತ ಕರ್ನಾಟಕದಲ್ಲಿ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇರತಕ್ಕಂಥದ್ದು ಕೂಡ ಬಹಳ ಒಂದು ಸುಸಂಸ್ಕೃತ ರಾಜಕಾರಣಿಗಳನ್ನ ಕೂಡ ಕಂಗೆಡ್ಸಿರ್ತಕ್ಕಂಥದ್ದು. ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಮುಂದೆ ಈ ರಾಜಕಾರಣಕ್ಕೆ ಹೋಗ್ಬೇಕಾ ಅಥವಾ ಇದಂತಗಳಿಂದ ದೂರ ಉಳಿಬೇಕಾ ಅನ್ನೋಂತ ಆಲೋಚನೆಗಳು ಕೂಡ ಜನರಲ್ಲಿ ಬರೋದ್ರಲ್ಲಿ ಯಾವುದೇ ಅನುಮಾನನೂ ಇಲ್ಲ ಅಂತಾನೆ ಹೇಳ್ಬೋದು. ರಶ್ಮಿ. ಎಸ್ ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ ನ್ಯೂಸ್ ಕನ್ನಡ.